ಅವ್ನು ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಒಟ್ಟ ಇದು ಮಾಡಬೇಡ್ರಿ. ಮತ್ತೀಗ ಬಾಬಾ ಹೇಳ್ತಾನ ನಾವು ಇವತ್ತು ಯಾವ ಉದಯವಾಣಿ ಯಾವ ಪೇಪರ್ ಓದ್ನಿ ಅದು ನಾನೇ ಡಿ ಸಿ ಆಕಾಂಕ್ಷೆ ಅಲ್ಲ ಸಿಕ್ಕರ ಪಂಚಾಯತಿ ಚೇರ್ಮನ್ ಹಾಕೋಣ ಸಿಕ್ಕರ ಡಿ ಸಿ ಬ್ಯಾಂಕ್ ಹಾಕೋಣ ನಾಳೆ ಜಿಗಿದು ಬರ್ತಾನೆ ನಾವು ಜಾರಕಿಹೊಳಿ ಮನ್ಯಾಗ ಬಂದು ಕಾಲ್ಕೊಂಡು ಹಾಕೊಂಡು ನಾವು ನಾ ಮಣ್ಣು ಡಿ ಕೆ ಶಿವಮಣ್ಯಾಗ ಏನಂದ್ರೆ ಒಬ್ರು ಮುಂದೆ ಏನಂತ ಮಣ್ಣೆ ನಾನೇ ಅಧ್ಯಕ್ಷ ಅಂತ ಹೇಳಿದಂತ ಇಲ್ಲಿ ಬಂದ ಪೇಪರ್ಸ್ ಕೊಡ್ತಾನೋ ನಾನೇ ಅಧ್ಯಕ್ಷ ಆಕಾಂಕ್ಷಿಲ್ಲ ಸಿಕ್ಕರ ಮಂದಿ ಜಿಗಿದು ಬರ್ತಾನ ನಾವು. ಇವತ್ತು ರಾಜ್ಯದಾಗ ಏನಾರ ಅವ್ನ ಮಾತು ಕೇಳಿ ಹಾಳಾದವು. ನಮ್ಮ ಜೊಲ್ಲೆ ಸಾಹೇಬ್ MP ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸೋದಿ ಮಾತು ಕೇಳಿ, ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೋದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೊತೆ ಅವರು ಏನೋ ಹಾಕರಿಗೆ ಪಾಪ ಈಗ ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸೋದಿ ಮಾತು ಕೇಳಿ ಇಬ್ಬರು ಅಂತ ಡೇಂಜರ್ ಮೆಡಿಸಿನ್ ತಾತ ಮತ್ತು ಸುಧಾರ್ತಾನೆ ಎಲ್ಲೂ ಮಾತಾಡಿ ಕೆಟ್ಟ ಶಬ್ದ ಎಲ್ಲಿ ಎಲ್ಲ ಮಾತಾಡಿಸ್ತಾನೋ ಮತ್ತು ಚಂದ ಮಾತಾಡ್ಕೊಂಡು ರಾತ್ರಿ ಚಂದ ಕೂರ್ಕೊಂಡು ನಕ್ಕೊಳ್ತಾನ. ಅದಕ್ಕೆ ದಯವಿಟ್ಟು ನೀವು ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಕುಂಟೋ ಬಿದ್ದಿರ್ಬೋದು. ಈ ಹತ್ತನೇ ಭಾಗ ಡೈರೆಕ್ಟ್ ಅವರ ಜನ ರಮೇಶ್ ಜಾರಕಿಹೊಳಿ ಅವರನ್ನ ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ. ಅವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕುವ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನ 23ರಾಗೂ ಮಾಡಿದ್ದಾರೆ ಜನ. ಮೊನ್ನೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೂಡ ಮಾಡಿದ್ದಾರೆ. ಯಾರು ಜಾಣರಿರ್ತಾರೆ, ಯಾರು ಬುದ್ಧಿಜೀವಿಗಳಿರ್ತಾರೋ ಅಂಥವ್ರಿಗೂ ಇವೆಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ. ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವ್ಯಾವ ಅರಿವು ಬರಲ್ಲ. ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ, ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ. ಗೌರವ ಅಂತಕ್ಕಂಥದ್ದು ಶಬ್ದದ ಅರ್ಥನೇ ಆತನಿಗೆ ಗೊತ್ತಿಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಬೇಕಾಗುತ್ತೆ ಮನುಷ್ಯನಿಗೆ. ಆ ಸಂಸ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥವೆಲ್ಲವೂ ಮಾತಾಡ್ತಾನೆ. ನಮ್ಮ ತಂದೆ ತಾಯಿ ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ನಾನು ಆಧ್ಯಾತ್ಮದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಮನೆತನ. ಅದರಿಂದ ಪ್ರತಿಯೊಂದು ಶಬ್ದಗಳನ್ನು ಹೊರಗೆ ಹಾಕುವ ಹೊತ್ತಾಗ ನಾನು ಆಲೋಚನೆ ಮಾಡಿ ಶಬ್ದಗಳನ್ನು ಬಿಡ್ತೀನಿ. ನನಗೆ ನನ್ನ ಗುರು ಹಿರಿಯರು ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದಾರೆ. ಅದರಿಂದ ಮೆಂಟಲ್ ತರ ನಾನು ಮಾತಾಡಕ್ ಹೋಗಲ್ಲ. ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನನಗೂ ಸಾಕಷ್ಟು ಶಬ್ದಕೋಶಗಳು ನನ್ನಲ್ಲಿದಾವೆ. ಆದರೆ ಅವ್ರ ತರ ನಾನು ಮಾತಾಡಕ್ ಹೋದ್ರೆ ಜನ ನನ್ನನ್ನು ಕೂಡ ಮೆಂಟಲ್ ಅಂತ ಕರೀತಾರೆ. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಸಂದರ್ಭದಲ್ಲಿ ಇಬ್ಬರು ಮಹನೀಯರ ಮಾತುಗಳನ್ನು ನೀವು ಕೇಳಿದಿರಿ. ಇಬ್ಬರು ಶಾಸಕರು, ಒಬ್ಬರು ಗೋಕಾಕ್ ಶಾಸಕರು ಆದಂಥ ರಮೇಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ಅತನಿ ಶಾಸಕರಾದಂಥ ಸೌದಿ ಅವರು, ಲಕ್ಷ್ಮಣ್ ಸೌದಿ ಅವರು. ಇಬ್ಬರ ಮಾತುಗಳನ್ನ ಸಹಜವಾಗಿ ನಾವು ನೋಡಿದಾಗ ಹೌದು, ಅವರಲ್ಲಿ ರಾಜಕೀಯ ವೈಷಮ್ಯ ಇರ್ಬೋದು ಅಥವಾ ವಿರೋಧ ಇರ್ಬೋದು, ಎಲ್ಲ ಸರಿ. ಅವರ ಗೆಲ್ಲೋದಕ್ಕಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಮಾತಾಡಬೇಕಾಗ್ತದೆ. ಅಂತಿಮ ಗಂತವ್ಯ ಏನಪ್ಪ ಯಾರ್ದಾದ್ರು ಗುರಿ ಏನಂತಂದ್ರೆ ಗೆಲ್ಲೋದು. ಆ ಗೆಲ್ಲೋದಕ್ಕಾಗಿ ಮೊದಲು ರಮೇಶ್ ಅವ್ರು ಮಾತಾಡ್ತಾರೆ. ಅದರಲ್ಲೂ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಚುನಾವಣೆ ಅದ. ಈಗ ಅದರ ಪ್ರಚಾರಕ್ಕೆ ಹೋಗಿದಾರಲ್ಲ, ಪ್ರಚಾರಕ್ಕೆ ಹೋಗೋ ಸಮಯದಲ್ಲಿ ಲಕ್ಷ್ಮಣ ಸವದಿಯವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕೆಲವೊಮ್ಮೆ ಏಕವಚನದಲ್ಲೇ ಮತ್ತೊಂದಿಷ್ಟು ಏನೇನೋ ಮಾತುಗಳನ್ನು ಮಾತಾಡಿದಾರೆ. ನೀವು ಕೇಳಿದಿರಿ, ಈಗ ಅದು ನಾವು ಹೇಳೋ ಅವಶ್ಯಕತೆ ಇಲ್ಲ. ಆ ಮಾತಿಗೆ ಪ್ರತಿಕ್ರಿಯೆಯಾಗಿ ಉತ್ತರನೂ ಕೊಟ್ಟಿದ್ದಾರೆ ಸೌದಿಯವರು. ಸೌದಿಯವರು ತಮಗೆ ಅನಿಸಿದ ಮಾತುಗಳನ್ನ ತಮ್ಮದೇ ಆದಂಥ ದೃಷ್ಟಿಯಲ್ಲೇ ಮಾತಾಡಿದ್ದಾರೆ. ಮಾತಿನಲ್ಲಿ ಸ್ವಲ್ಪ ಭಾಷೆ ಅವರು ಹಿಡಿತದ. ನಮ್ಮ ರಮೇಶ್ ಜಾರಕಿಹೊಳಿ ಅವರ ಮಾತುಗಳಿಂದ ನಾವು ಸ್ವಲ್ಪ ಹಿಡಿದು ಕಡಿಮೆ ಅದ. ನಿಜವಾಗಿ ಅವರು ತಮ್ಮಂದಿರಾದಂಥ ಸತೀಶ್ ಮತ್ತು ಬಾಲಚಂದ್ರ ಒಂದು ಇನ್ನೂ ಅಷ್ಟು ಭಾಷೆ ಬದಲಾಗಿ ಉಳಿದೆಲ್ಲರೂ ಸಾಕಷ್ಟು ಮಾಡ್ಕೊಂಡಿದ್ದಾರೆ.
ಅವರ ವ್ಯಕ್ತಿತ್ವವನ್ನು ನಾವು ಸೂಕ್ಷ್ಮ ಗಮನಿಸೋದು ಬಂದಾಗ ಇಂಪ್ರೂವ್ಮೆಂಟ್ ಆಗಿದೆ, ಸಾಕಷ್ಟಿಲ್ಲ ಅಂತಲ್ಲ. ಮತ್ತು ತಪ್ಪುಗಳು ಆಗಿದಾವೆ, ಇಬ್ಬರೂ ಆಗಿದಾವೆ. ಮಾತಾರೆ ಒಬ್ರು ಹೆಚ್ಚಿರ್ಬೋದು, ಇನ್ನೊಬ್ರು ಕಡಿಮೆ ಇರ್ಬೋದು. ಆ ವಿಷಯದಲ್ಲಿ ನಾವು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳೋದು ಏನಪ್ಪ ಅಂದರೆ, ಇನ್ನು ಮುಂಬರುವ ದಿನದಲ್ಲಿ 28ಕ್ಕೆ ಈಗಾಗಲೇ ಗೊತ್ತಿರುವಾಗ ಜಾರಕಿಹೊಳಿ ಬಣ DCC ಬ್ಯಾಂಕ್ನಲ್ಲೇ ಬಲಿಷ್ಠ ಆಗಿದೆ ಅನ್ನೋ ಸ್ಪಷ್ಟ ಅದ. ಆ ನೆಲೆಯಲ್ಲಿ ಒಂದಿಷ್ಟು ಮಾತುಗಳು ಮಾತಾಡಿದ್ದಾರೆ ರಮೇಶ್ ಅವರು. ಮಾತನಾಡೋ ಬರೋದಲ್ಲೇ ಒಂದಿಷ್ಟು ಏನೋ ಏರುಪೇರುಗಳು ಮಾಡಿದ್ದಾರೆ. ಅದನ್ನು ಅವ್ರಿಗೆ ಕೂಡ ನಾವು ತಿದ್ದುಕೊಳ್ತಾರೆ ಅವರು ಅಂತ ಶಕ್ತಿ ಇದೆ. ಅವ್ರಿಗೆ ತಿಳಿಸಿ ಹೇಳುವಂಥ ಒಂದು ಏನಪ್ಪ ಅಂತಂದ್ರೆ ಜ್ಞಾನ ನಮ್ಮಲ್ಲೂ ಇಲ್ಲ. ಆ ಮಾತು ಬೇರೆ. ಆದರೆ ಅವ್ರ ಅನುಭವದಿಂದ ಅಥವಾ ಬದುಕಿನಿಂದ ಜೊತೆಗೆ ತಮ್ಮ ಜೊತೆಗಾರರಿಂದ ಅವೆಲ್ಲ ತಿದ್ದುಕೊಳ್ಳುವ ಶಕ್ತಿ ಅವ್ರಿಗಿದೆ. ಇನ್ನು ಅದನ್ನು ಬಿಟ್ಟು ಮೂಲ ವಿಷಯಕ್ಕೆ ಏನು ಬರೋದಪ್ಪ ಅಂತಂದ್ರೆ, ಅದೇ ರೀತಿ ಲಕ್ಷ್ಮಣ್ ಸವದಿಯವರು ಮಾತಾಡಿದ್ರು ಸಹಿತ ಕೆಲವೊಂದು ಸರಿ ಇದ್ದಾವೆ. ಹೌದು, ಹೀಗಿರ್ಬೇಕು, ಹೀಗಲ್ಲ ಮಾತಾಡೋದು ಮಾತಾಡ್ತಾರೆ. ಬಟ್ ಅದೇ ಕಾಲಕ್ಕೆ ಈಗಾಗಲೇ ಇರ್ತೀನಿ, 2 ಸಲ ಸೋಲಿಸಿದ್ದಾರೆ. 2023 ಒಮ್ಮೆ DCC ಬ್ಯಾಂಕಿನ ಸಂದರ್ಭದಲ್ಲಿ ಸೋಲಿಸಿದ್ದಾರೆ. ಅವ್ರ ಮೇಲಿನವ್ರು ಬರೋದು ಇಲ್ಲಿ ಅವಶ್ಯ ಇರಲಿಲ್ಲ. ಹಾಗೆ ಹೀಗೇನು ಮಾತಾಡಿದ್ರ ಜೊತೆಗೆ ಆ ಭಾಷೆ ಬಗ್ಗೆ ಮಾತಾಡಿದ್ದು ಸರಿ. ಆದರೆ ಬರ್ಕೊಡೋದು ಅಥಣಿ ಏರಿಯಾಕ್ಕೆ ಅನ್ನುವಂಥದ್ದು ಒಂದೇನೋ ಮಾತಾಡ್ತಾರೆ. ಅದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಯಾಕಂದ್ರೆ ಬರಲಿ ಹೋಗಲಿ ಆ ಮಾತು ಬೇರೆ. ಬಂದಾಗ ಅವ್ರ ಭಾಷೆಯನ್ನು ಹಿಡಿದಿಟ್ಕೊಂಡು ನಾವು ವಿಮರ್ಶೆ ಮಾಡಲಿ. ಹೌದು, ಭ್ರಷ್ಟಿದ್ದಾರೆ, ಭ್ರಷ್ಟ ಅಂತೇಳಿ 10-20 ಕೋಟಿ 100 ಕೋಟಿ ರೂಪಾಯಿ ಎನ್ಸಿದ್ದಾರೆ ಅಂತೇಳಿ ಅವ್ರು ಇವ್ರ ಮೇಲೆ ಆರೋಪ ಮಾಡೋದು, ಇವ್ರು ಅವ್ರ ಮೇಲೆ ಆರೋಪ ಮಾಡೋದು. ಇವು ಆರೋಪಗಳಂತ ನಿರಂತರ ನಡೀತಾನೆ ಇರ್ತಾವೆ. ಆದರೆ ಇಲ್ಲಿವ್ರಿಗೆ ಯಾವ ಶುರುವಾಗಿಲ್ಲ, ಹೆಚ್ಚಿಗೆ ಯಾರು ಶಿಕ್ಷೆ ಆಗಿಲ್ಲ. ಲಾಲೂ ಪ್ರಸಾದ್ ಯಾವ್ದಾದ್ರು ಬಿಟ್ಟರೆ ಉಳಿದವ್ರು ಯಾರು ಸಿಗ್ತಾ ಇಲ್ಲ. ರಾಜಕಾರಣಿಗಳು ಅಷ್ಟು ಬಲಿಷ್ಠರಿದ್ದಾರೆ ಎಲ್ಲರೂ. ಇದು ಒಬ್ಬರಿಗೆ ಅಂತಲ್ಲ. ಯಾಕಂದರೆ ಕಾನೂನು ಇರೋದು ಜನಸಾಮಾನ್ಯರಿಗೆ ಅಂತ ಅನ್ನೋಂಗೆ ಆಗಿದೆ ಈ ದೇಶದಲ್ಲೇ. ಎಲ್ಲ MLAಗಳಾಗಿರ್ಬೋದು, ಎಲ್ಲ MP ಗಳಾಗಿರ್ಬೋದು, ವಿಶೇಷ ಶಿಕ್ಷೆ ಅನುಭವಿಸೋದು ಭಾಳ ಕಡಿಮೆ. ಹಾಗಾಗಿ ಇಲ್ಲಿ ಸೌದಿಯವರಾಗಿರ್ಬೋದು, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ ಒಂದು ರಾಜಕೀಯ ಆರೋಪ ಪ್ರತ್ಯಾರೋಪ ಭ್ರಷ್ಟಾಚಾರದಿದ್ದಾರೆ. ಇದರಲ್ಲಿ ಇವ್ರು ಸಿಗೋದು ಭಾಳ ಕಷ್ಟ. ಆದರೆ ಇಲ್ಲಂತ ಅಲ್ಲ, ಅಲ್ಲಿ ಇರ್ತದೆ, ಸಿಗೋದಿಲ್ಲ. ಎವಿಡೆನ್ಸ್ ಇಲ್ಲದಕ್ಕಾಗಿ ತಪ್ಪಿಸ್ಕೊಂಡು ಹೋಗ್ತಾ ಹೋಗೋದು. ಈಗ ನಾವು ಕಾನೂನಿನ ಅಡಿಯಲ್ಲಿ ನ್ಯಾಯಾಂಗದಲ್ಲಿ ನೋಡ್ತಾ ಬಂದಿದ್ದೀವಿ. ಯಾಕೆಂತಂದ್ರೆ ಇವತ್ತು ಈ ದೇಶ ಅತ್ಯಂತ ಹೆಚ್ಚು ಸಾಲಗಾರ ದೇಶ ಆಗಿದೆ ಜಗತ್ತಿನಲ್ಲಿ. ಅಂತಂದ್ರೆ ಕಾರಣ ಈ ರಾಜಕಾರಣಿಗಳ ಈ ಭ್ರಷ್ಟ ವ್ಯವಹಾರಗಳಿಂದ ಅನ್ನೋದ್ರಲ್ಲಿ 2 ಮಾತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ 228 ಲಕ್ಷ ಕೋಟಿ ರೂಪಾಯಿ ಸಾಲದ ನಮ್ಮಲ್ಲಿ ಇವತ್ತು ಒಂದಲ್ಲ 2. ಇದು ಕಾರಣ ಯಾರು ಅಂದ್ರೆ ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಅಧಿಕಾರಶಾಹಿ ಜನ, ಇಲ್ಲಿಯ ಕಾರ್ಪೊರೇಟರು, ಇವರೆಲ್ಲರೂ ಕೂಡ್ಕೊಂಡು ಈ ದೇಶಕ್ಕೆ ಎಲ್ಲರಿಗೂ ಉದ್ಯೋಗ ಕೊಡುವ ಸ್ಥಿತಿಯೊಳಗೆ ಇವರಿಲ್ಲ, ಕೊಟ್ಟಿಲ್ಲ. ಕೊಲ್ಲಾರದಕ್ಕಾಗಿ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಹೊಸ ಉದ್ಯೋಗ ಬರ್ತಾ ಇಲ್ಲ. ಇವ್ರು ಕೇವಲ ಪರ್ಸನಲ್ ಮೇಲೆ ವ್ಯವಹಾರ ಮಾಡೋದ್ರಿಂದ ಏನಾಗಿಬಿಡೋದಪ್ಪ ಅಂತಂದ್ರೆ ಯಾರೂ ಎಲ್ಲವರು ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಸತ್ಯದ. ಮತ್ತು ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ನಮ್ಮ ರಮೇಶ್ ಜಾರಕಿಹೊಳಿ ಮಾತಾಡಿದ ಸ್ಟೋರಿನಲ್ಲ, ಅದು ಲಾಸ್ ಅಲ್ಲದ ಕೃಷ್ಣ. ಇನ್ನುಳಿದ ಫ್ಯಾಕ್ಟ್ರಿಗಳು ಲಾಸಲ್ಲಿದ್ದಾವೆ. ಇಲ್ಲ ಏನಾಗ್ಯದಪ್ಪ ಅಂತಂದ್ರೆ ಅವರು ಅಂದರೆ ರಮೇಶ್ ಜಾರಕಿಹೊಳಿ ಇರ್ಬೋದು ಅಥವಾ ಅವರ ಸಹೋದರರಾಗಿರ್ಬೋದು, ಅವರು ಇವರ ತಪ್ಪುಗಳನ್ನು ಇವರು ಹಾಳು ಮಾಡಿದಾರಪ್ಪ, ಸಾಲ ಮಾಡಿದಾರೆ ಅಂತ ಹೇಳ್ಬೋದು. ಅದೇ ಕಾಲ ರಮೇಶ್ ಕತ್ತಿಯವರು, ಸೌದಿಯವರು, ಇನ್ನುಳಿದವ್ರ ಜೊತೆಗಾರರು ಕುಡ್ಕೊಂಡು ಇವರು ಹಾಳು ಮಾಡಿದಾರೆ ಅಂತ ಹೇಳೋದು. ಇಬ್ಬರು ಹಾಳು ಮಾಡಿದ್ದೇನು ಸುಳ್ಳಲ್ಲ. ಅದು ಇದಕ್ಕೆ ಇವರ ಕಾರಣ ಅಂತ ನಾವು ಹೇಳಿಕ್ಕೆ ಹೋಗೋದಿಲ್ಲ. ಅನೇಕ ಕಾರಣಗಳು ಇರ್ತವೆ ಅದರಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿಯ ರಾಜಕಾರಣಿಗಳು ಹೆಚ್ಚು ಕಡಿಮೆ ಹೆಚ್ಚಿಗೆ ಈ ಶುಗರ್ ಫ್ಯಾಕ್ಟ್ರಿಗಳಿಂದ ಬರುವ ಲಾಭ ಅಥವಾ ಮತ್ತೇನೂ ಇರಲಿ, ಅದ್ರ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನು, ರಾಜಕೀಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಮತ್ತು ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಒಟ್ಟಾರೆಯಾಗಿ ನಾಳೆ 28ಕ್ಕಂತಿ ಜೋರಿರೋದ್ರಿಂದ ಈಗ ಕೃಷ್ಣಾ ಶುಗರ್ ಫ್ಯಾಕ್ಟ್ರಿಯನ್ನು ಗೆಲ್ಲುವ, ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಕುಮಟೋಳಿಯವರ ಪರವಾಗಿ ಒಂದು ಭಾಷಣ ಮಾಡಿದಂಥ ರಮೇಶ್ ಅವರು ಮತ ಅಂತ ಯಾಚನೆ ಮಾಡಿದ್ದಾರೆ. ಆರಿಸ್ತಂದ್ರೆ ನಾವು ಲೋನ್ ಮುಕ್ತ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಭರವಸೆ ಕೊಡ್ತಾ ಇದ್ದಾರೆ. ಮಾಡಿದ್ರಂತ ಭಾಳ ಸಂತೋಷ. ಅದೇ ಕಾಲಕ್ಕೆ ನಮ್ಮ ಸೌದಿಯವರು ಸಹಿತ 28 DCC ಬ್ಯಾಂಕಿನ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನದ ಚುನಾವಣೆ ಸಂದರ್ಭದಲ್ಲೇ ನಾವು ಇನ್ನೂ ಮುಗಿದಿಲ್ಲ ಅನ್ನೋ ಮಾತನ್ನು ಹಿಂದೆ ಮಾತಾಡಿದ್ದನ್ನು ನಾವು ಹಿಂದಿನ ಎಪಿಸೋಡಲ್ಲಿ ಮಾಡಿ ಹೇಳಿದ್ವಿ. ಅಂದರೆ ಇಬ್ಬರು ಇವತ್ತು ಒಂದು ರೀತಿಯಿಂದ ಆ ಸೈಡ್ ಕತ್ತಿ ಆಗಿರ್ಬೋದು ಮತ್ತು ನಮ್ಮ ಸೌದಿಯವರಾಗಿರ್ಬೋದು, ಈ ಸೈಡ್ ಅಂದರೆ ಸಮಾನ ಮನಸ್ಕರು ಅವರು ಇವರು ಫ್ಯಾನಲ್ ಮಾಡಿದ್ದಾರೆ. ಆ ಫ್ಯಾನಲ್ ಮೂಲಕ DCC ಬ್ಯಾಂಕಿನ ತಮ್ಮ ವಶ ಮಾಡಿಕೊಂಡು ತಮ್ಮವರಿಗೆ ಅನುಕೂಲ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮ ಗೆದ್ದಿರ್ಬೋದು ಸೌದಿಯವರು, ಆದರೆ ಪತ್ತು ಕೊಡೋದು ನಾವು ನಮ್ಮಲ್ಲಿ ನಿಜವಾದ ನಮ್ಮ
ನಿರ್ದೇಶಕರು ಯಾರಪ್ಪ ಅಂದ್ರೆ ಮಹೇಶ್ ಕುಮಟೋಳಿ ಅವರು ಅವ್ರ ಥ್ರೂ ಕೊಡ್ತೀವಿ ಅನ್ನೋಂಥ ಮಾತು ಮಾತಾಡಿದ್ರೆ ತಾಂತ್ರಿಕವಾಗಿ ಅವ್ರು ಇರಬಹುದು, ನಿರ್ದೇಶಕ ಆಗಿರ್ಬೋದು, ಬಟ್ ಅವ್ರ ಮೂಲಕ್ಕೆಲ್ಲ ನಾವು ನಿಮಗೆ ನಮ್ಮ ಕುಮಟೋಳಿಯವ್ರ ಮೂಲಕ ನಿಮ್ಗೆ ಹೆಲ್ಪ್ ಮಾಡಿಸ್ತೀವಿ ಅಂತ ಮಾತು ಮಾತಾಡಿದ್ದಾರೆ. ಇದು ಓಪನ್ ಆಗಿ ಮಾತಾಡೋಂಥ ಅವಶ್ಯಕತೆ ಇತ್ತ ಅನ್ನುವಂಥ ಒಂದು ಮಾತು. ಯಾಕಂದ್ರೆ ಎಲ್ಲ ಕಡೆ ಗೊತ್ತಿದ್ದ ಮಾತು. ಆಲ್ರೆಡಿ ಇವ್ರ ಮಗನು ನಮ್ಮ ರಮೇಶ್ ಅವ್ರ ಮಗನು ಅಮರನಾಥ್ ಅವರು ಆಯ್ಕೆ ಹಾಕಿದ್ದಾರೆ. ಅವ್ರ ಮೂಲಕೆಲ್ಲ ಕಂಟ್ರೋಲ್ ಮಾಡ್ತಾನೆ ಅಂತ ಮಾತಾಡುವಂಥದ್ದಾಗಲಿ ಮತ್ತೇನೂ ಆಗಲಿ ಒಂದು ಓಪನ್ ಸಭೆಯಲ್ಲಿ ಮಾತಾಡಿದ್ದು ಎಷ್ಟು ಮಟ್ಟಿಗೆ ಸಮರ್ಥನೆ ಮಾಡ್ಬೋದು, ಅವರು ಮಾಡ್ಕೋಬೋದು, ಏನೂ ಇರಲಿ. ಒಟ್ಟಿನಲ್ಲೇ ಇದು ಈ DCC ಬ್ಯಾಂಕ್ ಕೇವಲ ದ್ವೇಷದ, ಜಗಳದ ಮತ್ತು ಅದಕ್ಕೆ ಒಂದು ಕೇಂದ್ರ ಆಗೋಗಿದ್ದು ನಿಜವಾಗಿಯೂ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡುವಂಥದ್ದು, ಅವ್ರ ಕಟ್ಕೊಳ್ಳಲು ಅನುಕೂಲ ಆಗುವಂಥದ್ದು ಆದರೆ ಭಾಳ ಉತ್ತಮ ಅಂತ. ಒಬ್ಬರಿಗೆ ಟೀಕೆ ಮಾಡೋಕ್ಕಿಂತಲೂ ಇನ್ನು ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದರೂ ನಾವು ಮತದಾರರು ಅಂತವ್ರು ಹೇಳಿದ್ದೀವಲ್ಲ ಅಡ್ಡಿಯಲ್ಲಪ್ಪ ಇವರು ಆಯ್ಕೆ ಆಗಿದ್ದಾರೆ, ಚಲೋ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಅಂತ ಮಾತುಗಳನ್ನ ಮಾತಾಡುವಂಥ ವಾತಾವರಣ ನಿರ್ಮಾಣ ಮಾಡಲಿ ಅಂತೇಳಿ. ಒಟ್ಟಾರೆಯಾಗಿ ಇವರ ಮಧ್ಯಲಾದ ಸಂಭಾಷಣೆಯಲ್ಲಿ ಕೆಲವು ದೋಷಗಳು ಅವರಲ್ಲೂ ಇವರಲ್ಲೂ ಇರ್ಬೋದು. ಬಟ್ ಭಾಷೆ ಮೇಲೆ ಹಿಡಿದುಕೊಂಡು ರಮೇಶ್ ಜಾರಕಿಹೊಳಿ ಇನ್ನಷ್ಟು ಮಾಡಿಕೊಂಡ್ರೆ ಇನ್ನೂ ಅವರು ಆಲ್ರೆಡಿ ಈಗಾಗಲೇ ಪ್ರಬುದ್ಧ ರಾಜಕಾರಣಿಗಳಾಗಿದ್ದಾರೆ, ತಿಳುವಳಿಕೆ ಸಾಕಷ್ಟು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಒಬ್ಬ ಒಳ್ಳೆಯ ರಾಜಕಾರಣಿ ಜೊತೆಗೆ BJP ನಾಯಕರು, ಕರ್ನಾಟಕದಲ್ಲಿ ಕೆಲವು ನಾಯಕರು ಅವರು ಒಬ್ಬರನ್ನು ಪರಿಗಣನೆ ಮಾಡಲ್ಪಡ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಇವರ ನಡುಕಿನ ಈ ಭಾಷೆ ಒಂದು ಆಂದೋಲನ ಅನ್ರಿ ಅಥವಾ ತಿಕ್ಕಾಟ ಅನ್ರಿ ಅಥವಾ ಈ ಭಾಷೆಯ ಒಂದು ಜಗಳದ ಜುಗಲ್ಬಂದಿ ಅನ್ನಲಿ, ಇವು ನಿಜವಾಗಿ ಇಬ್ಬರಿಗೂ ಒಳ್ಳೆಯ ಹೆಸರು ತರುವಂಥವಲ್ಲ. ಅದರಲ್ಲೂ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಇನ್ನೊಂದು ಮಾತು ಹೇಳುವಂಥದ್ದು, ಇವತ್ತು DCC ಬ್ಯಾಂಕ್ ಬಂದದ, ಅದರ ಮೂಲಕ ಆದಷ್ಟು ರೈತರಿಗೆ ಅವ್ರಿಗೆ ಮಾರ್ಕೆಟ್ ಒದಗಿಸ್ಕೊಡುವಂಥ ಕೆಲಸವನ್ನು ಅವರು ನಮ್ಮ ಸಹೋದರ ಮೂಲಕ ಮಾಡಿಸ್ಲಿ. ಬೇಡ ನಾನೇನು ಜಾದು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸೌದಿಯವರು, ಇನ್ನೂ ಆಗಿಲ್ಲ, ನಾ ಆಗ್ತಾನೆ ಅಂತ ಹೇಳಿಲ್ಲ ಅಂತ ಹೇಳೋ ಮಾತು ಹೇಳೋ ಮೂಲಕ ಅದೇ ಕಾರಣ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾತು ಟೀಕೆ ಮಾಡಿದ್ದಾರೆ. ಮಾತಿನ ಬರೋದಲ್ಲ ಇವ್ರು ಕೊಟ್ಟರೆ ಒಳ್ಳೆ ಅನ್ನೋದಲ್ರಿ, ಯಾವುದು ಆಗ್ತಾರೆ, ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಿದ್ದಾರೆ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಅದರಲ್ಲೇ ಹಂಗೆ ಅದನ್ನು ನೋಡಿದಾಗ ಇರ್ಬೋದೇನೋ ಅಂತ ಅನಿಸಿದ ಸೌದಿ ಅವರು ಸ್ಪಷ್ಟವಾಗಿ ಈಗಾಗಲೇ ನಾ ಅಧ್ಯಕ್ಷವಾಗಿದ್ದೀನಪ್ಪ, ಉಪಾಧ್ಯಕ್ಷವಾಗಿದ್ದೀನಿ ರೀ, ಮತ್ತು ಅಪೆಕ್ಸ್ ಬ್ಯಾಂಕದ್ದು ಆಗಿದ್ದೀನಿ ಅಧ್ಯಕ್ಷ, ಆದರೆ ನಮ್ಮ ಅಪೇಕ್ಷೆ ಇಲ್ಲ, ಯೋಗ್ಯರಲ್ಲಿ ಬರಲಿ ಅಂತ ಮಾತನ್ನು ಮಾತಾಡಿದರೆ ಒಟ್ಟಾರೆಯಾಗಿ ಇಲ್ಲಿ ಒಂದಂತೂ ಸ್ಪಷ್ಟ ಆಗ್ತಾಯಿದೆ, ಜಾರಕಿಹೊಳಿಯವರ ಕಡೆಯಿಂದನೂ ಯಾರೂ ಅವರ ಮನೆತನದವರು ಅಧ್ಯಕ್ಷರಾಗಲಿಕ್ಕಿಲ್ಲ. ಇದೇ ಕಾಲಕ್ಕೆ ಕತ್ತಿ ಮತ್ತು ಆಲ್ರೆಡಿ ನಮ್ಮ ಸೌದಿಯವರು ಅಧ್ಯಕ್ಷ ಆದಂಥವರು ಇವರು ಈ ಸಲ ಆಗೋ ಪ್ರಯತ್ನ ಮಾಡ್ತಾರಂತಿಲ್ಲ. ಇವ್ರು ತಿಕ್ಕಾಡದಿಂದಾಗೆ ಮೂಲೆಯವ್ರಿಗೆ ಯಾರಿಗೂ ಒಂದಿಷ್ಟು ಲಾಭ ಆಗುವ ಸಾಧ್ಯತೆಗಳಿದ್ದಾವೆ, ಯಾರಾದರಾಗಲಿ. ಆದರೆ ಅವ್ರ ಹಿಂದಿರುವಂಥ ಶಕ್ತಿಗಳು ಇವರು ಅವರಿಂದ ಒಳ್ಳೆಯ ಕೆಲಸ ಮಾಡಿಸಲಿ. ಎಲ್ಲರಿಗೂ ಈ ನಮ್ಮ ರೈತರಿಗೆ ಕೇವಲ ಸಾಲ ಕೊಡಿಸೋದಷ್ಟೇ ಅಲ್ಲ, ಜೊತೆಗೆ ಮಾರ್ಕೆಟ್ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅಂಥ ಕೆಲಸ ಮಾಡಿಕೊಂಡು ಯೋಗ್ಯ ಆಗ್ಬೋದು ಅಂತ ತಿಳ್ಕೊಂಡು ವೀಕ್ಷಕರೇ ಈ ಒಂದು ಇಲ್ಲಿವರೆಗಿನ ಮಾತುಗಳು ನೀವು ಗಮನದಲ್ಲಿಟ್ಟುಕೊಂಡು ಇದನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ದೇಶದಾರರು ಸತ್ಯದ ಕೈಗೆ ನಡಿ. ವಂದನೆಗಳು.